ನೋಡಿದಾಗ ನಾನು ಯಾರೋ ಏನೋ ಅಂತ ತಿಳಿದು ಬಿಟ್ಟೆ. ಹತ್ತಿರ ಬಂದಾಗ ಇದು ರಂಬೆ. ಅವಸರವೇ ಅನಾಹುತಕ್ಕೆ ಕಾರಣ, ವ್ಯವಹಾರಕ್ಕೆ ಅಂತರವಿರಲಿ. ಅದಾದೀತು. ರಂಬೆ, ನಿನ್ನನ್ನು ನೋಡಿದ್ದೇನೆ. ಏನ್ ನೋಡ್ಲಿಲ್ವ? ಏನು ಹೊಸತಲ್ಲ, ಪ್ರತಿದಿನ ನಾವು ಒಬ್ಬರನ್ನೊಬ್ರು ನೋಡ್ತೇವೆ. ಹಾಗಲ್ಲ, ಇವನನ್ನು ನಿನ್ನ ಜೊತೆಯಲ್ಲಿ ನೋಡ್ತಾ ಇದ್ದೇನೆ. ಅದರಲ್ಲಿ ಆಶ್ಚರ್ಯ ಏನು? ಯುವತಿಯ ಜೊತೆಯಲ್ಲಿ ಯುವಕನೊಬ್ಬ ಹೊರಡ್ತಾನೆ ಅಂತ ಹೇಳಿದ್ರೆ ಆಶ್ಚರ್ಯ ಏನಿದೆ? ಹಾಗೇನು ಅಲ್ಲ ರಂಬೆ, ನಿನ್ನನ್ನು ಈ ಕ್ಷೇತ್ರದಲ್ಲಿ ಕಂಡಾಗ ಪರಮಾಶ್ಚರ್ಯವಾಗಿ ಹೋಯಿತೆ. ಭೂಲೋಕ ಅದು ಹೇಗೆ? ಯಾವತ್ತಿನ ಹಾಗೆ ಇವತ್ತಿಲ್ಲ. ಏನು ಶೃಂಗಾರ ಮಾಡಿಕೊಂಡಿದ್ದೀಯಾ? ಏನು ಒನಪು, ಏನು ವಯ್ಯಾರ, ಇದನ್ನೆಲ್ಲ ನೋಡಿದಾಗ ಆಶ್ಚರ್ಯ ಆಯ್ತು. ರಂಬೆ, ಇಷ್ಟೆಲ್ಲ ಶೃಂಗಾರ ಮಾಡಿದ್ಯಲ್ಲ, ಯಾರಿಗಾಗಿ, ಎಲ್ಲಿಗೆ ಹೊರಟವಳು ಹೇಳ್ತೀಯಾ? ನಾನಭಿಮಾನಿಕೆ ಧನಪ ಕುಬೇರಗೆ ಮಾನಸ ಸರಸಿಗ ತೀರದಲ್ಲಿ ಅಭಿಮಾನಿಕೆ ಹೀಗೆ
ಮನದ ಸರಸಿಗ ತೀರದಲ್ಲಿ ಕಾಣುವ ತವಕ ತೊಡಿಗ ಪ್ರಿಯ ಎನ್ನನ್ನು ಕಾಣುವ ತವಕ ತೊಡಿಗ ಪ್ರಿಯ ಎನ್ನನು ಕಾಣುವ ತವಕ ತೊಡಿಗ ಪ್ರಿಯ ನಿನ್ನನು ನಾನೊಲ್ಲೆನು ನಿನ್ನನು ನಾನೊಲ್ಲೆನು ತಾಳಿನಲ್ಲಿ ಕಾಣುವ ತವಕ ತೊಡಿಗ ಪ್ರಿಯ ನಿನ್ನನು ನಾನೊಲ್ಲೆನು ನನ್ನ ಪಿತಾರಿಗೆ ತನ್ನ ಪಗು ಬೇರೆಗೆ ಮಾನಸ ಸರಸಿಗೆ ತೀರದಲ್ಲಿ ಇಷ್ಟೊಂದು ಶೃಂಗಾರ, ಇಷ್ಟೊಂದು ಉತ್ಸಾಹ. ಹೌದು. ಇದಕ್ಕೆಲ್ಲ ಕಾರಣ ಏನು? ಏನು ಕಾರಣ ಬೇರೆಯೇ. ಯಾವ ಕಾರಣ ಬೇರೆ? ನನ್ನ ಪ್ರಿಯತಮನಾದಂತಹ ಕುಬೇರನಿಗೆ ಏನು ಮನಸ್ಸಿಗೆ ಬೇಸರವಂತೆ. ಆ ಬೇಸರವನ್ನು ಹೋಗಲಾಡಿಸಿಕೊಳ್ಳುವ ಕಾರಣಕ್ಕಾಗಿ ಮಾನಸ ಸರಸಿಯ ತಡವನ್ನು ಸೇರಿದ್ದಾನೆ. ಓಹೋ, ನನ್ನನ್ನು ಬರ್ಲಿಕ್ಕೆ ಹೇಳಿದ್ದಾರೆ. ನಿನ್ನನ್ನು ಇವ ಕರ್ಕೊಂಡು ಹೋಗ್ಲಿಕ್ಕೆ ಬಂದದ್ದು. ನಾವು ಸೇರಿ ಹೋಗುದು. ಹೌದಾ ಹೌದಾ. ಹಾಗಾಗಿ ಹೋಗ್ತಾ ಇದ್ದೇನೆ. ಅಭಿಸಾರಿಕೆ ನಾನು. ಹೌದಾ, ಬರ್ತೇನೆ ಆಯ್ತಾ. ಪಾಪ ಅಲ್ಲಿ ಬಂದು ಎಷ್ಟೊತ್ತಾಯ್ತೋ ಏನೋ. ಕಾಯ್ತಾ ಇರ್ಬೋದಾ? ಕಾಯುವುದು ಯಾರಿಗೂ ಬೇಡ. ಹೌದು, ಒಂದು ಮಾತು ಕಾದು ಸೋತೋಗಿದ್ದಾರೆ. ಹೌದು, ಇಂಥ ಸ್ಥಳಕ್ಕೆ ಇಂಥ ಸಮಯಕ್ಕೆ ಬಂದು ಮುಡ್ತೇನಂತ ಮಾತು ಕೊಡುವುದು. ಹೌದು. ಸಮಯ ಮೀರಿದ್ರೆ ಆ ಕಾಯುವ ಕೆಲಸ ಒಂದು ಉಂಟಲ್ಲ, ಯಾರಿಗೂ ಬೇಡ ಅದು. ಒಳ್ಳೆ ಅನುಭವ ಇದ್ದವರಾಗಿ ಮಾತಾಡ್ತೀನಿ. ಅನುಭವ ಅಲ್ಲ, ಇದೆಲ್ಲ ತಿಳುವಳಿಕೆ. ಹಾಗಾದ್ರೆ ಅಳುಕುವೆ ನೀರೇ